ರಂಜು ರಂಜು ಎಲ್ಲಿಗೆ ಹೋಗಿದ್ದಾಳೆ ನಮ್ಮ ರಂಜು ಕಾಣ್ತಾ ಇಲ್ವಲ್ಲ. ಫೋನ್ ಮಾಡಿದ್ರೆ ಫೋನು ಹೋಗ್ತಾ ಇಲ್ಲ, ಯಾಕೋ ಸ್ವಿಚ್ ಆಫ್ ಬರ್ತಾ ಐತೆ. ಎಲ್ಲಿಗೆ ಹೋಗಿರ್ಬೇಕು ಅವಳು? ರಂಜು ರಂಜು ಇಲ್ಲ ಕಣಪ್ಪ, ಅವಳು ಎಲ್ಗ ಹೋದಳು ಬಂದಿಲ್ಲ. ಎಲ್ಗನ ನಂದು ಯಾರ್ದ ಫ್ರೆಂಡ್ದು ಮದುವೆ ಐತೆ, ಯಾತ ತರಬೇಕು ಅಂತ ಹೇಳಿ ಹೋದಳು ಬಂದಿಲ್ಲ. ಹೇಳತ್ತಾಗಿ ಐತಿ ನೋಡಾಳೆ ಯಾವಾಗ ಹೋದಾಳು ಅವಳೆ ಅದೇಗ ಹೋದಾಳು. ಏನಂಗೆ ರೆಡಿಯಾಗಿ ಏನು ಇವತ್ತು ಎದ್ದಾಗ್ಲೇ ಬೇಗ ಎದ್ದು ಎಲ್ಲನ ಏನೇನ ಎಲ್ಲ ರೆಡಿಯಾಗಿ ಓದ್ಲಪ್ಪ. ಅದು ಎಲ್ಗೆ ಹೋದ್ಲ ಏನ. ಆಲೇನೆ ಅವಳು 9:30-10 ಗಂಟೆಗೆ ಹೋದಳು. ಇದ್ಲಲ್ಲಮ್ಮ 9:30-10 ಗಂಟೆಗೆ ನಾನು ಹೋಗ್ಬೇಕಾದ್ರೇನೆ. ಆವಾಗಲೇ ಹೋಗ್ತೀನಿ ಅಂತೇಳಿ ಹೊರಟಿದ್ಲ 9:30-10 ಗಂಟೆಗೆ. ತಿರ್ಗಿ ಯಾವುದೋ ಫೋನ್ ಬಂತು, 2 ಗಂಟೆ ಹಂಗೆ ಬರ್ತೀನಿ ಅಂತ ಅಂದ್ಲು. ತಿರ್ಗಿ ನಾನು ಕೇಳಿದ್ಕೆ ಯಾವ್ದು ನನ್ನ ಫ್ರೆಂಡ್ ಮದುವೆ ಐತೆ, ಅವಳು ಎಲ್ಗ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾಳೆ, ಇನ್ನು ಸ್ಟೋರ್ಗೆ ಹೋಗ್ಬೇಕು, ಯಾತೆ ತಾಳು ಮೇಕಪ್ ಸೆಟ್ಗಳೆಲ್ಲ ತಕೊಂತಾಳೆ, ಹೋಗಿ ಬರ್ತೀನಿ ಅಂತ ಅಂದಾಳು. ಪತ್ತಿಲ್ಲ. ಫೋನ್ ಮಾಡು. ಫೋನು ಮಾಡಿದೆ ಎಲ್ಲ ಮಾಡ್ದಮ್ಮ, ಹೋಗ್ತಿಲ್ಲ ಯಾಕೋನೋ. ಯಾಕೆ ಹೋಗ್ತಾ ಇಲ್ವೋ ಏನೋ. ನಾನು ಅವಾಗಿಂದ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಅಂತ ಗೊತ್ತಾಯ್ತೆ. ನಿಮ್ಮ ಮೊಬೈಲಲ್ಲಿ ಚಾರ್ಜ್ ಇಲ್ವೋ ಏನೋ. ಎಷ್ಟೊತ್ತಾಯ್ತು, ಟೈಮ್ ಆಗ್ತಾ ಬಂತು, ಕತ್ಲಾಗ್ತಾ ಬಂತು, ಇನ್ನೂ ಬಂದಿಲ್ವಲ್ಲ ಮನೆಗೆ ಅನ್ನಿಸ್ತೈತೆ. ಬಾಯಿ ಇಲ್ಲ ಅವಳಿಗೆ. ಬಾಯಿ ಇಲ್ಲ ಕಣೋ. ನೀನು ಬಾಯಿ ಇಕ್ಕಬೇಕು, ಬಾಯಿ ಇಕ್ಲಿಲ್ಲ ಅಂದ್ರೆ ಆಗಲ್ಲ ಅಲ್ಲ ಕಣ ಪಾಪ. ನಿನಗೆ ಅವ್ರ ಸುದ್ದಿ ಏನು ಬೇಕು? ಆ ಅಜ್ಜಿಗೆ ಯಾಕೆ ಇಲ್ಲದ್ದು ಹೇಳ್ಕೊಡ್ತೀಯ? ಅವಳು ಲೇಪಿ ನೋಡಿ ನಿನ್ನ ಹೆಂಗೆ ಬೈತಾಳೆ. ಸುಮ್ಮನಿರು, ಅವ್ರ ಮನೆ ಸುದ್ದಿ ಯಾಕೆ ಅವ್ರು ಹೆಂಗನ ಮಾಡ್ಕೊಂಬ್ಲಿಲ್ಲ, ಅವ್ರ ಮನೆದು ಸಾವಿರ ಇರ್ತವೆ. ಯಾರು ಏನು ಹೇಳೋದು ಅಲ್ಲ, ಸುಮ್ಮನಿರು. ನೀನು ಇಲ್ಲೋಡಿಲಿ ಯಾತ ಹೇಳಕ್ಕೆ ಹೋಗ್ಬೇಡ. ಯಾಕಂತವೆಲ್ಲ ಹೇಳಕ್ಕೆ ಹೋಗ್ತೀಯ? ನಮಗೆ ಮಸ್ತಾಗಿರುತ್ತೆ. ಈಗ ನಮ್ಮ ಮನೆದೇನೇ ನಾವು ನೋಡ್ಕೊಂಡ್ರೆ ಸಾಕಪ್ಪ ಅನಿಸುತ್ತೆ. ಅಂಥದ್ರಾಗೆ ಅವರು ಹೆಂಗನ ಮಾಡ್ಕೊಂಬ್ಲೇಳು. ಅವರೇನೇನು ನಮ್ಮ ಮನೆ ಬಾಕ್ಲಕ್ಕೆ ಬರೋಲ್ಲ ಕಣಪ್ಪ. ಅವ್ರ ಅನ್ನ ಅವ್ರು ಉಣ್ತಾರೆ, ಅವ್ರೇನು ಯಾರ ಮನೆ ಬಾಕ್ಲಕ್ಕೆ ಯಾರೂ ಹೋಗಲ್ಲ. ಅವ್ರ ದುಡ್ಡು, ಅವ್ರ ಕಾಸು, ಅವ್ರು ದುಡಿತಾರೆ, ತಿಂತಾರೆ, ಏನೋ ಮಾಡ್ಕೊಂಡು ಅವತ್ತಿನ ಜೀವನ ಅವ್ರು ಹೆಂಗೆ ಮಾಡ್ತಾರೆ. ನಾವೇನೇನು ಕೊಡಂಗಿಲ್ಲ, ಇಕ್ಕಂಗಿಲ್ಲ. ಯಾಕಂತವೆಲ್ಲ ಹೇಳ್ಕೊಡ್ತೀಯ? ಸುಮ್ಕಿರು ಪಾಪ ನೀನು. ಸುಮ್ಮನಿರಮ್ಮ ನೀನು. ಅವಳು ನಮ್ಮ ಮರ್ಯಾದೆ ತೆಗ್ದೋದ್ಲು. ಅಲ್ಲ ನನ್ನ ಮಗ ನಮ್ಮ ಅಣ್ಣನ ಹೆಂಡ್ತಿ ಅಂತೇಳಿ ನನ್ನ ಹೆಂಡ್ತಿ ಕೊಡಿಸ್ಲಿಲ್ವಲ್ಲ ಕೆಲಸನ. ಕಂಡರಿಗೆ ಇದು ಮಾಡಿದ್ನಲ್ಲ, ನಮ್ಮ ಮರ್ಯಾದೆ ತೆಗ್ದು ಹೋಗಿರೋಳಿಗೆ ಅಂಥವಳಿಗೆ ಕೆಲಸ ಕೊಡಿಸ್ಬಿಟ್ಟ. ನನಗೆ ಬೋಲ್ ಬೇಜಾರಾಗಿದ್ಬಿಡ್ತು ಕಣಮ್ಮ. ಅವನ ಹೆಸರು ಮೇಲೆ ಸಖತ್ತು ಬೇಜಾರಾಗ್ಬಿಡ್ತು. ಹಿಂಗೆ ಮಾಡ್ಬೇಕಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ದ ಅವನು. ಇಂಥವೇ ಮೋಸ ಮಾಡೋದು ಅವನ ಅಣ್ಣಗೆ. ಅವನು ಏನೇ ಅಂದ್ರೂ ಒಳ್ಳೆಯವನಲ್ಲ. ಎಷ್ಟೇ ಕೇಳ್ಕೊಂಡೆ ನಾನು ನನ್ನ ಹೆಂಡ್ತಿಗೆ ಹಾಕಿಸ್ಕೊಡು ಅಂತ. ನನ್ನ ಹೆಂಡ್ತಿಗೆ ಹಾಕಿಸ್ಕೊಟ್ಟಿದ್ರೆ ಹೇಳಿದ್ರೆ ಈ ಹುಡುಗಿ ಭೂಮಿ ಸೂಪ್ರೇಜರ್ ಅಂತಿ. ಆ ಹುಡುಗಿ ಮಾತು ನಡೆಯೋದು ಹೇಳಿದ್ರೆ ಹೇಳಲಿಲ್ಲ, ಏನಿಲ್ಲ. ಇವತ್ತು ನನಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತೇ. ನನಗೆ ಹಂಗೇನೆ ಎಷ್ಟು ಸಿಟ್ಟು ಬರ್ತೈತೆ ಅಂದ್ರೆ ನಿಜವಾಗ್ಲೂ ಅವ್ನು ನೆನೆಸ್ಕೊಂಡ್ರೆ ಎಂತೆಂಥ ಮಾತು ಬೈಕೆಮನಪ್ಪ ಅನ್ನಿಸ್ತೈತಿ. ಊರಿಂದ ಊರಿಗೆ ಬಂದವರಿಗೆ ಸಪೋರ್ಟ್ ಮಾಡ್ಯವನೇ, ಅಣ್ಣಯಾಗಿ ಒಡ ಹುಟ್ಟಿದ್ದ ಅಣ್ಣಯಾಗಿ ನನಗೆ ಅವನು ಒಂದಿಟ್ಟು ನನ್ನ ಮಾತಿಗೆ ಬೆಲೆ ಕೊಡಲಿಲ್ವಲ್ಲ, ಹಂಗೆ ಇದು ಮಾಡ್ದ. ನಮಗೆ ಎಷ್ಟು ಹೊಟ್ಟೆ ಉರಿತೈತಿ ಇವತ್ತು ನನ್ನ ತಮ್ಮನೇ ಹಿಂಗೆ ಮಾಡ್ದ ಅಂತ ಹೇಳಿ. ಯಾಕೆ ಏನಾತವಲ್ಲ ಕಮ್ಮ ಇವನು ಅಜ್ಜಿಗೆ ತಾತ ಇಲ್ಲಿಗೆ ಯಾಕೆ ಬಂದ್ರಿ, ಸುಮ್ಮನೆ ನಿಮ್ಮೂರಾಗೆ ಇರೋದು ಅಂತೇಳಿ ಎಲ್ಲ ಹೇಳ್ತಿದ್ದ ಯಾತೆ ತಾನ. ಅದಕ್ಕೆ ಅವಳು ಲೇಪಿಕೆ ಉಳಿಸ್ಕೊಂಡ್ಲು. ನಿನ್ಗೆ ಯಾಕೆ ಮಾಮ ನೀನು ನಮ್ಮ ಅಕ್ಕಯ್ಯನಂತಾನೆ ಆಗಿದ್ಯಾ, ಒಟ್ಟುರ್ಕ ಹಿಂಗೆ ಅಂತ ಚಂದಕ್ಕೆ ಬೈದ್ಲು. ಅದಕ್ಕಾಗಿನ ನಿನ್ಗೆ ಯಾಕೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಯಾಕಮ್ಮ ನಾವೇನು ಅವ್ರಿಗೆ ಕೊಡಂಗಿಲ್ಲ, ಇಕ್ಕಂಗಿಲ್ಲ. ಅವ್ರ ದುಡ್ಡು, ಅವ್ರ ಕಾಸು ಹೆಂಗೆ ಮಾಡ್ಕೊಂತಾರೆ. ಅದಕ್ಕೇನೆ ನೀನೇನು ತಲೆ ಕೆಡಿಸ್ಕೋಬೇಡ ಕಣಪ್ಪ. ಅವ್ರ ದುಡ್ಡು, ಅವ್ರ ಕಾಸು ಅವ್ರು ಏನೋ ಮಾಡ್ಕೊಂತಾರೆ ಅಂತ ಹೇಳ್ತಿದ್ದೀನಿ. ಏನು ಮಾಡೋಣ. ಅಲ್ಲ ನಮ್ಮ ರಂಜಿ ಎಲ್ಗೋ ಹೋಗ್ಯಾಳ ಕಣ, ಯಾಕೆ ಬಂದೇ ಇಲ್ಲ. ಎಲ್ಗೋ ಹೋಗ್ಯವಳೆ, ಎಲ್ಗೋಗ್ಯಾಳಮ್ಮ ಗೊತ್ತಿಲ್ಲ. ನಮ್ಗೆ ಹೆಂಗೆ ಗೊತ್ತು? ಫೋನ್ ಮಾಡಿರಿ, ಫೋನ್ ಇರ್ತಾವಲ್ಲ. ಫೋನ್ ಮಾಡಿದ್ನಂತ ಯಾಕೆ ಹೋಗ್ತಿಲ್ಲ. ಇಡತಿ ಬೋರಾಳಪ್ಪ ಎತ್ತೋದ್ರು ಒಂದು ಅರ್ಧ ಗಂಟೆಗೆ 1 ಗಂಟೆಗೆ ಬಂದುಬಿಡೋಳು ಮಂತಕ್ಕೆ. ಯಾಕೆ ಬಂದೇ ಇಲ್ಲ. ಅವಾಗಿಂದ ನೋಡ್ತಾ ಇದ್ದೀವಿ. ನಾನು ಅವಾಗಿಂದ ಬತ್ತಾಳೆ ಅಂತ ಹೇಳಿ ಮೊಸರೆಲ್ಲ ಹಂಗೆ ಇದ್ದು ಉಂಡವೆಲ್ಲ. ಅಕ್ಕಿ ಬಂದು ತಿಕ್ಕಂತಾಳೆ ಅಂದ್ಕೊಂಡೆ. ಯಾಕೆ ಬೋರ್ಲಿಲ್ಲ, ತೆಗಿ ಲೇಟ್ ಆಗುತ್ತೇನ, ಎಲ್ಗ ಹೋಗ್ಯಾವಳೆ ಅಂತೇಳಿ ಎಲ್ಲ ತೊಳೆದಿಕ್ಕೆ ಇನ್ನು ಕಸ ಮೊಸರು ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಇನ್ನು ಬಂದು ಅಡುಗೆ ಮಾಡ್ತಾಳೆ ಅಂತ ಇನ್ನೂ ಪತ್ತಿಲ್ಲ. ಎತ್ತೋದ್ಲ ಏನು ಇಡತಿ ಬೋರ್ಬೇಕಾಗಿತ್ತಮ್ಮ. ಅವಳು ಎಲ್ಲಿಗೋದ್ರು ಬರೋಳು ಕಣ. ಎಲ್ಗೋಗ್ತಾ ಏನದು ಒಳ್ಳೆ ಸಾಡ್ ಅಂತ ಕಣದು. ಸುಮ್ಮನೆ ಬರೀ ಬಿಲ್ಡಪ್ ಅಷ್ಟೇ. ಅವಳಿಗೆ ಏನು ಗೊತ್ತಾಗಲ್ಲ. ನಮ್ಮ ಭೂಮಿಗಿನ್ನ ಎಲ್ಲ ಗೊತ್ತಾಗುತ್ತೆ. ಅವಳು ಸುಮ್ಮನೆ ಇದು ಮಾಡ್ತಾಳೆ, ಇವಳು ಎಲ್ಲ ಸುಮ್ಮನೆ ಹೇಳ್ತಾಳೆ. ಎತ್ತೋತ ಏನೋ ಸ್ವಾಡ್ ನನ್ನ ಮಗ ಅಂತ. ಸುಮ್ಮನಿರಮ್ಮ, ಯಾಕೆ ಹಂಗಂತೀಯ? ಅವಳಿಗೂ ಎಲ್ಲ ಗೊತ್ತೈತೆ, ಎಲ್ಲ ಮಾಡ್ತಾಳೆ, ಎಲ್ಲ ಬದುಕು ಎಲ್ಲ ಕಲ್ತಿದ್ದಾಳೆ ಅವಳು. ನೀನು ಭೂಮಿನೇ ಅಷ್ಟೇ ಹೊಗಳ್ಬೇಡ. ಇವಾಗ ಅವ್ರು ಕೆಲಸ ತಗೊಂಡಿರೋದಕ್ಕೆ ಅವ್ರ ಬಗ್ಗೆ ಮಾತಾಡಬೇಡ ನೀನು. ಭೂಮಿನೇ ವಾಸಿ. ಇಷ್ಟು ದಿವಸ ನಾನು ಹೆಂಡ್ತಿ ವಾಸಿ ಅಂತ ಹೇಳ್ತಿದ್ದೆ, ಇವಾಗ ಭೂಮಿ ವಾಸಿ ಅಂತ. ಇಷ್ಟು ದಿನ ರಂಜಿ ಬೇಕಾಗಿದ್ಲಿ, ಇವಾಗ ಭೂಮಿ. ಸೊ ಹಂಗಲ್ಲ. ಈಗ ತಿಳ್ಕೊಂಡಿದ್ರು ಯಾತನ ಸುಮ್ಮನೆ ಇರಬೇಕು. ಈ ಹುಡುಗಿ ಹಂಗಲ್ಲ. ದೊಡ್ಡದ ತೋರಿಸ್ಕೊಂಬಕ್ಕೆ ಹೋಗುತ್ತೆ. ಭೂಮಿಗೂ ಎಲ್ಲ ಗೊತ್ತಾಗುತ್ತೆ, ಇವಳಿಗೂ ಎಲ್ಲ ಗೊತ್ತಾಗುತ್ತೆ. ಭೂಮಿ ಸುಮ್ಮನೆ ಇರ್ತಾಳೆ. ಯಾವತ್ತು ಒಬ್ರತ ಮಾತಾಡಲ್ಲ. ತುಟಿ 2 ಮಾಡಲ್ಲ ಮಾರಾಗಿತ್ತು ನಮ್ಮಮ್ಮ. 1 ಲಕ್ಷ ರೂಪಾಯಿ ಮನೆ ದುಡ್ಡು ಇಕ್ಕೊಂಡ್ರು ತುಟಿ 2 ಮಾಡಿಲ್ಲ. ಈಗ ಒಂದು ಗಂಡು ಮಂಗಲೇಶ್ವರ 2 ಮಂಗಲೇಶ್ವರ ಮಾಡಿಸಿದ್ರು ತುಟಿ 2 ಮಾಡಿ ಯಾರ್ತಾಗೂ ಹೇಳಿಲ್ಲ ಕಣ. ಇವತ್ತು ಯಾಕೆ ಸುಳ್ಳು ಹೇಳ್ಬೇಕು ಅಂತ ಅವಳು. ಇವಳೆಲ್ಲ ಗ್ಯಾರಂಟಿ ಸರ ಇಲ್ಲಿ ಬಂದು ಹತ್ತಾಗ ತಂಡು ಹಾಕ್ಕೊಂಡಿರೋದಕ್ಕೇನೆ ನನ್ನ ಗಂಡು ಮಾಡಿಸ್ತಾ ಅಂತ ಹಾಕ್ಕೊಂಡವಳೆ. ಅಂಥದ್ದು ಮಾಡೀನಿ.
ಆಗ ಹಂಗೆ ಮಾತಾಡ್ಬಾರ್ದು, ಎಡ್ಡಮ್ ಸಡ್ಡಮ್ ಒಂದಿಟ್ಟು ತುಟಿ ಎರಡು ಮಾಡ್ದಂಗೆ ಗುಟ್ಟಾಗಿರ್ಬೇಕು. ಇವಾಗ ನಾವೆಲ್ಲ ಸುಮ್ಮನೆ ಹೇಳಿ ಮಾಡೋಕ್ಕೋದ್ರೆ ಜನ ಒಳ್ಳೇದು ಮಾಡಲ್ಲ. ಅದಕ್ಕೆ ಮತ್ತೆ ಬಿಡತ್ತ ಎಲ್ಗ ಹೋಗ್ಯವಳೇನ ಬತ್ತಾಳೆ. ಬಂದಮೇಲೆ ಮಾತಾಡಿದಿಂತಿ ಬಿಡತ್ತ, ಸುಮ್ಮನೆ ಯಾಕೆ ಇವಾಗ ಸುಮ್ಮನೆ ಬಾ, ಯಾತು ಮಾತಾಡಕ್ಕೆ ಹೋಗ್ಬೇಡ. ಸುಮ್ಮನೆ ನೀನು ಉಣ್ಕೊಂಡು ಸುಮ್ಮನೆ ಸೆನಕ್ಕಿರೋದು ನೋಡು. ಅವ್ರ ಕಡೆ ಕೊಯ್ಯಳ್ಬೇಡ, ಇವ್ರ ಕಡೆ ಕೊಯ್ಯಳ್ಬೇಡ, ಯಾತು ಮಾತಾಡಕ್ಕೆ ಹೋಗ್ಬೇಡಿ, ಹಂಗಾರ ಮಾಡ್ಕೊಂಬಿಡ ಅಷ್ಟೇ ನೋಡಿ. ಇವನು ಸುಮ್ಮನೆ ಇರಲ್ಲ, ನಮ್ಮ ಮನೆಯವ್ನು ರಾಕಿ ಇಲ್ಲಿದ್ದೇವಳು ಕೊಡಕ್ಕೆ ಹೋಗ್ತಾನೆ. ಅದಕ್ಕೇನೆ ಅವಳು ಕೇಳಿಸ್ಕೊಂಡು ಬೈದ್ಲು, ನೋಡಪ್ಪ ಎಂಥ ಕೇಣಿ ಮಾಡ್ತಾರೆ, ನಾವು ಇಲ್ಲಿ ಬಂದಿರೋದಕ್ಕೆ ಅನ್ಕಮಲ್ವಿ, ಸುಮ್ಮನೆ ಇರ್ಬೇಕೇನು, ನಾವೇನೇನು ಕೊಡಂಗಿಲ್ಲ ಏನಿಲ್ಲ ಅವ್ರಿಗೆ. ಅಯ್ಯೋ ಇಲ್ಲಿರಕ್ಕಾಗ್ತಾ ಇಲ್ಲ, ನನಗೆ ತುಂಬ ಬೇಜಾರಾಗ್ತೈತೆ. ಅಯ್ಯೋ ಏನು ಮಾಡೋದಪ್ಪ, ಇಲ್ಲಿರಕ್ಕಾಗ್ತಾ ಇಲ್ಲ, ಕತ್ಲು ಭಯ ಆಗ್ತೈತೆ. ಯಾರಾದರೂ ಕಾಪಾಡಿ, ಯಾರಾದರೂ ಕಾಪಾಡಿ, ನನಗೆ ಯಾರಾದರೂ ಕಾಪಾಡಿ. ಎಷ್ಟು ಕಿರುಚ್ಕೊಂಡ್ರು ಇಲ್ಲ, ಯಾರೂ ಇಲ್ಲ. ಅಪ್ಪ ಕತ್ಲೆ ಕೊನೆಗೆ ತಂದು ಕೊಡಕ್ಕೆ ಹೋಗಿದ್ದಾನೆ ನನ್ನ. ಯಾರಿದ್ದೀರಾ ಅಣ್ಣ, ಅಣ್ಣ ಯಾರಿದ್ದೀರಾ, ಯಾರಾದರೂ ಕಾಪಾಡ್ತೀರಾ ನನ್ನ? ಅಣ್ಣ ಯಾರಿದ್ದೀರಾ? ಅಯ್ಯೋ ಕತ್ಲು ಭಯ ಆಗ್ತೈತೆ. ಅಣ್ಣ ಯಾರಾದರೂ ಕಾಪಾಡಿ, ಯಾರಾದರೂ ಕಾಪಾಡಿ, ಯಾರಾದರೂ ಕಾಪಾಡಿ. ಯಾರಾದರೂ ಕಾಪಾಡಿ. ಅಪ್ಪ ದೇವರೇ ಕಾಪಾಡಪ್ಪ, ಯಾರಾದರೂ ಕಾಪಾಡಿ. ನನಗೆ ಯಾವ ದುಡ್ಡು ಬೇಡ, ಯಾತು ಬೇಡ, ನಾನು ಇಲ್ಲಿಂದ ಹೊರಟೋಗ್ತೀನಿ, ಇಲ್ಲಿಂದ ಬಿಡ್ರಿ. ಅಪ್ಪ ಕತ್ಲು ಗವಿ ಆಗೈತೆ, ಈ ಕಡೆ ಒಂದು ಇಟ್ಟು ಬೆಳಕೈತೆ, ಆ ಕಡೆಗೆಲ್ಲ ಯಪ್ಪ ನೋಡಿರ್ ಭಯವಾಗ್ತೈತೆ. ಕಾಪಾಡ್ರಿ, ಯಾರಿದ್ದೀರಾ? ಯಾಕ ಎಣ ರಾಕು, ಎಲ್ಲಿದ್ಯಾ ರಾಕು? ರಾಕು ಕಾಪಾಡು, ರಾಕು, ರಾಕು ಎಲ್ಲಿದ್ಯಾ ರಾಕು? ರಾಕು, 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 ರಾಕು ಬಂದನ್ನು ಕಾಪಾಡ್ರಿ ಯಾರಾದ್ರೂ. ಅಪ್ಪ ಅಮ್ಮ ಎಷ್ಟು ಮೋಸ ಮಾಡ್ದ, ದುಡ್ಡು ಕೊಡ್ತೀನಿ ಅಂತ ಕರ್ಕೊಂಬಂದು ಮರಿಯಾಳ ಅವನು, ಮರಿಯಾಳ ಮೋಸ ಮಾಡ್ದ, ನನಗೆ ಮರಿಯಾಳ ಮೋಸ ಮಾಡ್ದ. ಮರಿಯಾಳ ಸರ್ಪ್ರೈಸು ಊಟಕ್ಕೆ ಅಂತ ಹೇಳಿ ಕರ್ಕೊಂಬಂದು ಕೂಡಾಗ್ತಾ ಇಲ್ಲಿ. ಯಾರಾದರೂ ಕಾಪಾಡಿ, ನನಗೆ ಕರ್ಕೊಂಬಂದು ಊಟಕ್ಕೆ ಇಕ್ತೀನಿ, ಸರ್ಪ್ರೈಸ್ ಇದೆ ಅಂತೇಳಿ ಕರ್ಕೊಂಬಂದು ನನಗೆ ಈ ಸರ್ಪ್ರೈಸ್ ಕೊಟ್ಬಿಟ್ಟ. ನನಗೆ ತುಂಬ ಭಯ ಆಗ್ತೈತೆ, ಇಲ್ಲಿರೋದಕ್ಕಾಗ್ತಾ ಇಲ್ಲ, ಕತ್ಲಾಗಿದೆ. ನನಗೆ ಯಾರಾದರೂ ಕಾಪಾಡಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.